ಇನ್ನು ಗುಂಡಿಗಳನ್ನ ಮಾನಿಟರ್ ಮಾಡಲು ಆಪ್ ಕೂಡ ಮಾಡಿದ್ದೇವೆ. ಎಲ್ಲೇ ಗುಂಡಿ ಕಂಡ್ರು ಕೂಡ ಫೋಟೋ ತೆಗೆದು ಕಳಿಸಿ ನಮಗೆ. ರಸ್ತೆ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ಗೆ ಒಂದು ಫೋಟೋವನ್ನ ಹಾಕಿ ಸಾಕು, ಕೂಡಲೇ ರಸ್ತೆ ಗುಂಡಿಯನ್ನ ನಾವು ಸರಿಪಡಿಸ್ತೀವಿ, ಆ ಮುಚ್ಚುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಗುಂಡಿಗಳನ್ನ ಮಾನಿಟರ್ ಮಾಡಲು ಈಗಾಗಲೇ ಆಪ್ ಮಾಡಿಸಿದ್ದೀವಿ. ಆಪ್ ಕೂಡ ಇದೆ. ಎಲ್ಲೇ ಗುಂಡಿ ಕಂಡ್ರು ಕೂಡ ನೀವು ಆ ಫೋಟೋವನ್ನು ತೆಗೆದು ಕಳಿಸಿ ನಮಗೆ. ರಸ್ತೆ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ಗೆ ಒಂದು ಫೋಟೋವನ್ನು ಹಾಕಿ ಸಾಕು, ನೀವು ಕೂಡಲೇ ರಸ್ತೆ ಗುಂಡಿಯನ್ನು ನಾವು ಮುಚ್ಚುವಂತ ಕೆಲಸವನ್ನ ಮಾಡ್ತೀವಿ ಹೀಗಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ನಾವು ಒಂದು ಆಪ್ ಮಾಡಿದೀವಿ, ಪೊಲೀಸ್ ಅವ್ರಿಗೂ ಹೇಳಿದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆಪ್ ಮಾಡಿದೀವಿ, ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದೀವಿ, ಫಿಟ್ ಮೈ ಸ್ಟ್ರೀಟ್ ಅಂತ. ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರ್ತು ನೋಡಿ ಅದನ್ನ ಲೆಕ್ಕ ಇಟ್ಕೊಂಡು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲಾ ಕಡೆನೂ ಈಗ ಆಗ್ತಾ ಇದೀವಿ. ಸೊ ನಾನೇ ಇಲ್ಲಿದ್ದನ್ನು ಒಂದ್ಸತಿ ನೋಡಿದ್ದೆ, ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ. ನನಗೆ ಬಹಳ ಬೇಜಾರಾಯ್ತು ಇದನ್ನ ನೋಡ್ಬಿಟ್ಟು. ಸೊ ಹಂಗೆ ಎಲ್ಲಾ ಕಡೆನೂ ಇದನ್ನ ಈ ಕೆಲಸನ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ 4,400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5,000 ಚಿಲ್ಲರೆ ಗುರುತಾಗಿದೆ. 4,400 ಆರ್ಡರ್ ಕೊಟ್ಟಿದ್ದೀವಿ ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸಬೇಕು ಅಂತ. ಈಗ 2,200 ಇವಾಗಲೇ ಹಾಕಿದ್ದಾರೆ, ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು, ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡಿಸಿದೀವಿ. ಸೊ ಮುಂದಕ್ಕೇನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ, ಇದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿನೂ ಮಾಡ್ತಾ ಇದ್ದಾರೆ. ಈಗ ಹಾಟ್ ಮಿಕ್ಸು, ಕೋಲ್ಡ್ ಮಿಕ್ಸು 3 ತರ ಇದೆ. 3 ತರದಲ್ಲಿ ಎಲ್ಲಾ ಕಡೆನೂ ಈಗ ಮಾಡ್ತಾ ಇದೀವಿ. ಸರ್, ಈಗ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ರೆ ಗುಂಡಿಗಳು ಬೇಗ ಬೀಳಲ್ಲ ಅನ್ನೋದು ಮಾತು. ಅದೆಲ್ಲ ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಜರ್ಕ್ ಹೊಡಿತಾರೆ, ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ. ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ. 30 ವರ್ಷ ಅದಕ್ಕೆ ಲೈಫ್ ಇದೆ. ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಈಗಾಗಲೇ ಸುಮಾರು 100 ಎಕರೆ ಮಾಡಿದೀವಿ. ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ. ಸರ್, ಈ ಗುಂಡಿಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ. ಖಂಡಿತ ನನಗೂ ಗೊತ್ತಿದೆ. ಗುಂಡಿಯಿಂದನೇ ಅಪಘಾತ, ಪಾಪ ಹೆಣ್ಮಕ್ಳುಗಳನ್ನ, ಚಿಕ್ಕ ಮಕ್ಳುಗಳನ್ನೆಲ್ಲ ಸ್ಕೂಲಲ್ಲಿ ಕೊಂಡ್ರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾರೆಲ್ಲ ಬೇಕಾದಷ್ಟು ತೊಂದರೆ ಆಗಿರೋದೆಲ್ಲ ನಾನು ಗಮನಿಸಿದೆ. ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗಳನ್ನ ಮಾನಿಟರ್ ಮಾಡಕ್ಕೆ ಅದಕ್ಕೆ ನಾವು ಆಪ್ ಇಟ್ಟಿದ್ದೀವಿ. ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ಮ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು, ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ, ನಿಮ್ಮ ಏರಿಯಾಲೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಬಿಟ್ಟು ಕೊಡಬೇಕು ಅಂತ ಅವ್ರಿಗೆ ಹೇಳಿದ್ವಿ ನಾವು. ಇನ್ನು ಗುಂಡಿಗಳನ್ನ ಮಾನಿಟರ್ ಮಾಡಲು ಆಪ್ ಕೂಡ ಮಾಡಿದ್ದೇವೆ. ಎಲ್ಲೇ ಗುಂಡಿ ಕಂಡ್ರು ಕೂಡ ಫೋಟೋ ತೆಗೆದು ಕಳಿಸಿ ನಮಗೆ. ರಸ್ತೆ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ಗೆ ಒಂದು ಫೋಟೋವನ್ನ ಹಾಕಿ ಸಾಕು, ಕೂಡಲೇ ರಸ್ತೆ ಗುಂಡಿಯನ್ನ ನಾವು ಸರಿಪಡಿಸ್ತೀವಿ, ಆ ಮುಚ್ಚುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಗುಂಡಿಗಳನ್ನ ಮಾನಿಟರ್ ಮಾಡಲು ಈಗಾಗಲೇ ಆಪ್ ಮಾಡಿಸಿದ್ದೀವಿ. ಆಪ್ ಕೂಡ ಇದೆ. ಎಲ್ಲೇ ಗುಂಡಿ ಕಂಡ್ರು ಕೂಡ ನೀವು ಆ ಫೋಟೋವನ್ನ ತೆಗೆದು ಕಳಿಸಿ ನಮಗೆ. ರಸ್ತೆ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ಗೆ ಒಂದು ಫೋಟೋವನ್ನ ಹಾಕಿ ಸಾಕು, ನೀವು ಕೂಡಲೇ ರಸ್ತೆ ಗುಂಡಿಯನ್ನು ನಾವು ಮುಚ್ಚುವಂತ ಕೆಲಸವನ್ನ ಮಾಡ್ತೀವಿ ಹೀಗಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ನಾವು ಒಂದು ಆಪ್ ಮಾಡಿದೀವಿ, ಪೊಲೀಸ್ ಅವ್ರಿಗೂ ಹೇಳಿದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆಪ್ ಮಾಡಿದೀವಿ, ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ, ಫಿಟ್ ಮೈ ಸ್ಟ್ರೀಟ್ ಅಂತ. ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರ್ತು ನೋಡಿ ಅದನ್ನ ಲೆಕ್ಕ ಇಟ್ಕೊಂಡು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲಾ ಕಡೆನೂ ಈಗ ಆಗ್ತಾ ಇದೀವಿ. ಸೊ ನಾನೇ ಇಲ್ಲಿದ್ದನ್ನು ಒಂದ್ಸತಿ ನೋಡಿದ್ದೆ, ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ. ನನಗೆ ಬಹಳ ಬೇಜಾರಾಯ್ತು ಇದನ್ನ ನೋಡ್ಬಿಟ್ಟು. ಸೊ ಹಂಗೆ ಎಲ್ಲಾ ಕಡೆನೂ ಇದನ್ನ ಈ ಕೆಲಸನ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ 4,400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5,000 ಚಿಲ್ಲರೆ ಗುರುತಾಗಿದೆ.
4,400 ಆರ್ಡರ್ ಕೊಟ್ಟಿದ್ದೀವಿ. ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸಬೇಕು ಅಂತ. ಈಗ 2,200 ಇವಾಗಲೇ ಹಾಕಿದ್ದಾರೆ. ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು. ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡಿಸಿದೀವಿ. ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ. ಇದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿನೂ ಮಾಡ್ತಾ ಇದ್ದಾರೆ. ಈಗ ಹಾಟ್ ಮಿಕ್ಸು, ಕೋಲ್ಡ್ ಮಿಕ್ಸು 3 ತರ ಇದೆ. 3 ತರದಲ್ಲಿ ಎಲ್ಲಾ ಕಡೆನೂ ಈಗ ಮಾಡ್ತಾ ಇದೀವಿ. ಸರ್, ಈಗ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡಿದ್ರೆ ಗುಂಡಿಗಳು ಬೇಗ ಬೀಳಲ್ಲ ಅನ್ನೋದು ಮಾತು. ಅದೆಲ್ಲ ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಜರ್ಕ್ ಹೊಡಿತಾರೆ. ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ. ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ. 30 ವರ್ಷ ಅದಕ್ಕೆ ಲೈಫ್ ಇದೆ. ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಈಗಾಗಲೇ ಸುಮಾರು 100 ಎಕರೆ ಮಾಡಿದೀವಿ. ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ. ಸರ್, ಈ ಗುಂಡಿಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ. ಖಂಡಿತ ನನಗೂ ಗೊತ್ತಿದೆ. ಗುಂಡಿಯಿಂದನೇ ಅಪಘಾತ. ಪಾಪ ಹೆಣ್ಮಕ್ಳುಗಳನ್ನ, ಚಿಕ್ಕ ಮಕ್ಳುಗಳನ್ನೆಲ್ಲ ಸ್ಕೂಲಲ್ಲಿ ಕೊಂಡ್ರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾರೆಲ್ಲ ಬೇಕಾದಷ್ಟು ತೊಂದರೆ ಆಗಿರೋದೆಲ್ಲ ನಾನು ಗಮನಿಸಿದೆ. ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗಳನ್ನ ಮಾನಿಟರ್ ಮಾಡಕ್ಕೆ ಅದಕ್ಕೆ ಆಪ್ ಇಟ್ಟಿದ್ದೀವಿ. ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ನ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು. ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ, ನಿಮ್ಮ ಏರಿಯಾಲೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಬಿಟ್ಟು ಕೊಡಬೇಕು ಅಂತ ಅವ್ರಿಗೆ ಹೇಳಿದ್ವಿ. ನಾವು ಇನ್ನು ಗುಂಡಿಗಳನ್ನ ಮಾನಿಟರ್ ಮಾಡಲು ಆಪ್ ಕೂಡ ಮಾಡಿದ್ದೇವೆ. ಎಲ್ಲೇ ಗುಂಡಿ ಕಂಡ್ರು ಕೂಡ ಫೋಟೋ ತೆಗೆದು ಕಳಿಸಿ ನಮಗೆ. ರಸ್ತೆ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ಗೆ ಒಂದು ಫೋಟೋವನ್ನ ಹಾಕಿ ಸಾಕು, ಕೂಡಲೇ ರಸ್ತೆ ಗುಂಡಿಯನ್ನ ನಾವು ಸರಿಪಡಿಸ್ತೀವಿ, ಆ ಮುಚ್ಚುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದ ಗುಂಡಿಗಳನ್ನ ಮಾನಿಟರ್ ಮಾಡಲು ಈಗಾಗಲೇ ಆಪ್ ಮಾಡಿಸಿದ್ದೀವಿ. ಆಪ್ ಕೂಡ ಇದೆ. ಎಲ್ಲೇ ಗುಂಡಿ ಕಂಡ್ರು ಕೂಡ ನೀವು ಆ ಫೋಟೋವನ್ನ ತೆಗೆದು ಕಳಿಸಿ ನಮಗೆ. ರಸ್ತೆ ಗುಂಡಿ ಪರಿಶೀಲನೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟ್ಸ್ಆಪ್ ನಂಬರ್ಗೆ ಒಂದು ಫೋಟೋವನ್ನ ಹಾಕಿ ಸಾಕು, ನೀವು ಕೂಡಲೇ ರಸ್ತೆ ಗುಂಡಿಯನ್ನು ನಾವು ಮುಚ್ಚುವಂತ ಕೆಲಸವನ್ನ ಮಾಡ್ತೀವಿ ಹೀಗಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ನಾವು ಒಂದು ಆಪ್ ಮಾಡಿದೀವಿ. ಪೊಲೀಸ್ ಅವ್ರಿಗೂ ಹೇಳಿದೀವಿ, ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆ ಒಂದು ಪಟ್ಟಿ ಕೊಡಿ ಅಂತ. ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಆಮೇಲೆ ನಾವೊಂದು ಆಪ್ ಮಾಡಿದೀವಿ, ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ. ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದೀವಿ. ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ, ಆ ಏರಿಯಾ ಹಾಕಿ, ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ. ಸೊ ಅದನ್ನ ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರ್ತು ನೋಡಿ ಅದನ್ನ ಲೆಕ್ಕ ಇಟ್ಕೊಂಡು ಅಂತ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲಾ ಕಡೆನೂ ಈಗ ಹಾಕ್ತಾ ಇದೀವಿ. ಸೊ ನಾನೇ ಇಲ್ಲಿದ್ದನ್ನು ಒಂದ್ಸತಿ ನೋಡಿದ್ದೆ, ರೀಸೆಂಟ್ ಆಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ. ನನಗೆ ಬಹಳ ಬೇಜಾರಾಯ್ತು ಇದನ್ನ ನೋಡ್ಬಿಟ್ಟು. ಸೊ ಹಂಗೆ ಎಲ್ಲಾ ಕಡೆನೂ ಇದನ್ನ ಈ ಕೆಲಸನ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ 4,400 ಕಡೆ ಈಗ ಆರ್ಡರ್ ಕೊಟ್ಟಿದ್ದೀವಿ. 5,000 ಚಿಲ್ಲರೆ ಗುರುತಾಗಿದೆ. 4,400 ಆರ್ಡರ್ ಕೊಟ್ಟಿದ್ದೀವಿ. ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸಬೇಕು ಅಂತ. ಈಗ 2,200 ಇವಾಗಲೇ ಹಾಕಿದ್ದಾರೆ. ಕಳೆದ 4-5 ದಿನದಿಂದ ಹಾಕಿದ್ದಾರೆ. ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು. ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡಿಸಿದೀವಿ. ಸೊ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಮುಚ್ಚಿಬಿಟ್ಟು ಹೋಗೋದಲ್ಲ. ಇದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿನೂ ಮಾಡ್ತಾ ಇದ್ದಾರೆ. ಈಗ ಹಾಟ್ ಮಿಕ್ಸು, ಕೋಲ್ಡ್ ಮಿಕ್ಸು 3 ತರ ಇದೆ. 3 ತರದಲ್ಲಿ ಎಲ್ಲಾ ಕಡೆನೂ ಈಗ ಮಾಡ್ತಾ ಇದೀವಿ. ಸರ್, ಈಗ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡಿದ್ರೆ ಗುಂಡಿಗಳು ಬೇಗ ಬೀಳಲ್ಲ ಅನ್ನೋದು ಮಾತು. ಅದೆಲ್ಲ ನೋಡಿ, ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಹೋದಾಗ ಜರ್ಕ್ ಹೊಡಿತಾರೆ. ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ. ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ. 30 ವರ್ಷ ಅದಕ್ಕೆ ಲೈಫ್ ಇದೆ. ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಈಗಾಗಲೇ ಸುಮಾರು 100 ಎಕರೆ ಮಾಡಿದೀವಿ. ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂತ ಕೆಲಸ ಮಾಡ್ತೀವಿ. ಸರ್, ಈ ಗುಂಡಿಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಿದೆ. ಖಂಡಿತ ನನಗೂ ಗೊತ್ತಿದೆ. ಗುಂಡಿಯಿಂದನೇ ಅಪಘಾತ. ಪಾಪ ಹೆಣ್ಮಕ್ಳುಗಳನ್ನ, ಚಿಕ್ಕ ಮಕ್ಳುಗಳನ್ನೆಲ್ಲ ಸ್ಕೂಲಲ್ಲಿ ಕೊಂಡ್ರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ಬೇಕಾರೆಲ್ಲ ಬೇಕಾದಷ್ಟು ತೊಂದರೆ ಆಗಿರೋದೆಲ್ಲ ನಾನು ಗಮನಿಸಿದೆ. ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗಳನ್ನ ಮಾನಿಟರ್ ಮಾಡಕ್ಕೆ ಅದಕ್ಕೆ ಆಪ್ ಇಟ್ಟಿದ್ದೀವಿ. ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡ್ರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ನ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು. ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡ್ತೀವಿ. ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ, ನಿಮ್ಮ ಏರಿಯಾಲೆಲ್ಲ ನೀವು ಒಂದು ಲಿಸ್ಟ್ ಮಾಡ್ಬಿಟ್ಟು ಕೊಡಬೇಕು ಅಂತ ಅವ್ರಿಗೆ ಹೇಳಿದ್ವಿ. ನಾವು